ಹಾಲು ಹಾಕಿ ಕುಡಿಸ್ಬಿಡಿ, ಸ್ವಲ್ಪ ಹೊಟ್ಟೆ ನೋವು ಬರ್ತದೆ, ತಡ್ಕೊಳಕ್ ಹೇಳಿ. ಒಂದೇ ಸಾರಿಗೆ ಗರ್ಭ ಕರಗೋಯ್ತದೆ. ಸರಿ ಸರಿ ಕೊಡು. ತಗೋ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ನಾನು ಬರ್ತೀನಿ. ಸುಭದ್ರಮ್ಮರೇ, ಯಾರಿಗೆ ಅಂತ ಹೇಳೇ ಇಲ್ಲ? ಅದು ನಮ್ಮ ಸಂಬಂಧಿಕರಲ್ಲಿ ಒಂದು ಹೆಣ್ಮಗು ಇದೆ. ಪಾಪ ಅವಳು ಯಾವನೋ ಮುಂಡೆ ಮಗ ಮೋಸ ಮಾಡಿಬಿಟ್ಟಿದ್ದಾನೆ. ಮದುವೆಗೆ ಮುಂಚೆನೇ ಗರ್ಭವತಿ ಆಗ್ತಿದ್ದಾಳೆ. ಇದೆಲ್ಲ ಜನರು ಗೊತ್ತಾದ್ರೆ ಅವ್ರಿಗೆ ಅವಮಾನ ಆಗ್ಬಿಡುತ್ತಲ್ವಾ, ಅದಕ್ಕೆ ನನ್ನನ್ನು ಕೇಳ್ಕೊಂಡ್ರು. ಅದಕ್ಕೆ ನಾನು ನಿನ್ನನ್ನು ಬಂದು ಕೇಳ್ಕೊಂಡು ತಗೊಂಡು. ಈಗಿನ ಕಾಲದ ಹುಡುಗಿರು ಕಾಲ್ ಜಾರ್ ಬೀಳೋದು ಸಹಜ, ಅದಕ್ಕೆ ಅಂತ ನಾವು ಇದ್ದೀವಲ್ಲ. ಆಯ್ತಮ್ಮ, ನಾ ಬರ್ತೀನಿ. ನಾಗಮ್ಮ ನಾಗಮ್ಮ, ನಾನು ಇಲ್ಲಿಗೆ ಬಂದು ನಿನ್ನ ಹತ್ರ ಔಷಧಿ ತಗೊಂಡು ವಿಚಾರ ಯಾರಿಗೂ ಹೇಳ್ಬೇಡ. ಯಾರಿಗೂ ಹೇಳಲ್ಲಮ್ಮ, ನೀವು ಹೋಗ್ಬಿಟ್ಟು ಬನ್ನಿ. ಆಯ್ತು. ರಾಧಿಕಾ, ನೀನ್ ಹೊಟ್ಟೆಲಿರೋ ಪಿಂಡ ಸಾಯ್ತು ಅಂತ ತಿಳ್ಕೋ. ಹರಿ ಓಂ. ಶಾಸ್ತ್ರಿಗಳು ದಂಪತಿ ಸಮೇತ ಬನ್ನಿ, ಕೂತ್ಕೊಳ್ಳಿ. ಮನೆಯಲ್ಲೆಲ್ಲ ಹೇಗಿದ್ದೀರಿ? ಹಾ, ಸೂಪರ್. ಆರೋಗ್ಯ? ಹಾ, ಆರೋಗ್ಯ ಆರೋಗ್ಯ ಈ ಮನೆಯಲ್ಲಿ ತುಂಬಿ ತುಳುಕ್ತಾ ಇದೆ. ನೆಮ್ಮದಿ ಅನ್ನೋದು ಕಾಲು ಮುರ್ಕೊಂಡ್ ಬಿದ್ದಿದೆ. ಎಲ್ಲ ನಿಮ್ಮ ದಯೆ. ಇದರಲ್ಲಿ ನನ್ನ ದಯ ಏನಿದೆ? ಎಲ್ಲ ದೇವ್ರ ದಯೆ. ಈ ಮನೆ ನೆಮ್ಮದಿಗೋಸ್ಕರ ಎರಡೆರಡು ಮಕ್ಕಳನ್ನ ಕಳಿಸ್ಕೊಟ್ಟಿದ್ದೀರಲ್ಲ, ಅದ್ಭುತ. ಆ ನಿಮ್ಮ ಸುಪುತ್ರಿಯರು ಈ ಮನೆ ಆರೋಗ್ಯನ ನೆಮ್ಮದಿನ ತುಂಬಾ ಚೆನ್ನಾಗಿ ಕಾಪಾಡ್ತಾ ಇದ್ದಾರೆ ಅಲ್ವಾ ಪ್ರದೀಪ? ಹೌದೌದು. ವಿಶಾಖ ಬಂದ್ಮೇಲಂತೂ ಈ ಮನೆ ದೇವಸ್ಥಾನ ಆಗ್ಬಿಟ್ಟಿದೆ. ಶಾಸ್ತ್ರಿಗಳು ತುಂಬಾ ಬೇಗ ಬಂದ್ಬಿಟ್ರು ಅನ್ಸುತ್ತೆ. ಇನ್ನೂ ಸ್ವಲ್ಪ ದಿನ ಬಿಟ್ಕೊಂಡು ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಯಾಕೆ ರಮ್ಯಾ? ಶಾಸ್ತ್ರಿಗಳು ಸರಿಯಾದ ಮುಹೂರ್ತ ನೋಡ್ಕೊಂಡೇ ಬಂದಿರ್ತಾರೆ ಅಲ್ವಾ ಶಾಸ್ತ್ರಿಗಳೇ? ಅಯ್ಯೋ ಮಾವ, ನನ್ ಮಾತಿನ ಅರ್ಥ ಅದಲ್ಲ. ಶಾಸ್ತ್ರಿಗಳು ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಬಂದಿದ್ರೆ ವಿಶಾಖನು ಪ್ರೆಗ್ನೆಂಟ್ ಆಗಿರ್ತಿದ್ಲು. ನಿಮ್ಗೆ ಎರಡೂ ಮಕ್ಳನ್ನು ಒಟ್ಟಿಗೆ ನೋಡ್ಕೊಂಡು ಹೋಗ್ಬೋದಿತ್ತು ಅಲ್ವಾ ಶಾಸ್ತ್ರಿಗಳೇ? ಕರೆಕ್ಟಾಗಿ ಹೇಳಿದೆ ರಮ್ಯಾ, ಒಳ್ಳೆ ಐಡಿಯಾ. ಒಂದೇ ಖರ್ಚಲ್ಲಿ ಇಬ್ಬರು ಮಕ್ಕಳ ಯೋಗಕ್ಷೇಮನ ವಿಚಾರಿಸ್ಕೊಂಡು ಹೋದಾಗ ಆಗ್ತಿತ್ತು. ಕ್ಷಮಿಸಿ, ನನಗಿರೋದು ಒಬ್ಬಳೇ ಮಗಳು. ರಾಧಿಕಾ. ಇನ್ನೊಬ್ಬ ಮಗಳು ಸತ್ತು ಬಹಳ ದಿನಗಳೇ ಆಗೋಯ್ತು. ಹಾಗಂದ್ರೆ ಹೇಗೆ ಶಾಸ್ತ್ರಿಗಳೇ? ಮಕ್ಕಳು ಕೆಟ್ಟವರು ಆದ ತಕ್ಷಣ ಕರಳು ಬಳ್ಳಿ ಸಂಬಂಧ ಕಡ್ದೋಗ್ಬಿಡುತ್ತಾ? ಚಿಕ್ಕ ಮಗಳ ಜೊತೆಗೆ ದೊಡ್ಡ ಮಗಳನ್ನು ಬೋನಸ್ ಆಗಿ ಕೊಟ್ಟಿದ್ರಲ್ಲ ನೀವು ಈ ಮನೆಗೆ.
ಪಾಪ 60 ಆಗೋಯ್ತಲ್ಲ, ಅರಳು ಮರಳು ಮರು ಸಹಜ ಬಿಡಿ. ಪ್ರದೀಪ್, ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನ್ಗೆ? ಅಲ್ಲ, ಬೀಗ್ರ ಹತ್ರ ಹೀಗ ಮಾತಾಡೋದು? ಅಲ್ಲಪ್ಪ ಬೇಬೆ, ಅಲ್ಲ ಪ್ರದೀಪ, ಹಳೇದನ್ನ ಮರಿಬೇಕು, ಹೊಸದನ್ನ ಸ್ವಾಗತ ಮಾಡಬೇಕು ಅಂತ ಹೇಳ್ತಾರೆ. ಹಳೆ ನೋವನ್ನ ನೆನಪು ಮಾಡ್ತಾ ಕೂತ್ಕೊಂಡ್ರೆ ಹೊಸ ಸಂತೋಷನ ಕಳ್ಕೋಬೇಕಾಗುತ್ತೆ. ಏನಂತೀರಿ ಶಾಸ್ತ್ರಿಗಳೇ? ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾವಾಗ ಬಂದ್ರಿ? ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಮ್ಮ. ನೀವೆಲ್ಲ ಹೇಗಿದ್ದೀರಿ? ನಾವೆಲ್ಲ ಚೆನ್ನಾಗಿದ್ದೀವಿ. ಏನದು ಬ್ಯಾಗಲ್ಲಿ? ಅಮ್ಮ, ಮಗಳು ತಾಯಿ ಆಗ್ತಿದ್ದಾಳಲ್ವಾ, ಅದೇ ಖುಷಿಲಿ ಮಗಳಿಗೋಸ್ಕರ ಏನೇನೋ ತಂದಿರ್ತಾರೆ ಅಲ್ವಾ ಶಾಸ್ತ್ರಿಗಳೇ? ರಾಧಿಕಾ ಎಲ್ಲಿ? ರಾಧಿಕಾ ಮೇಲ್ಗಡೆ ರೂಮಲ್ಲಿದ್ದಾಳೆ. ಈ ಸಮಯದಲ್ಲಿ ಮಗಳ ಜೊತೆ ಅಪ್ಪ ಅಮ್ಮಂಗ್ ಮಾತಾಡೋದಕ್ಕೆ ಬೇಕಾದಷ್ಟು ವಿಷಯ ಇರುತ್ತೆ. ನೀವಿಬ್ರು ಹೋಗಿ ಮಾತಾಡ್ತಾ ಇರಿ, ನಾವ್ಯಾರು ಏನು ಡಿಸ್ಟರ್ಬ್ ಮಾಡಲ್ಲ. ನೀವ್ ಹೋಗಿರಿ, ನಾನು ಕಾಫಿ ಕಳಿಸ್ತೀನಿ. ರಾಜು ಬಾಪ. ಡ್ಯಾಡ್, ಈ ಪೂಜಾರಿ ಬಂದಿರೋ ವಿಷಯ ಪೂಜಾರಿ ಡಾಕ್ಟರ್ ಗೊತ್ತಾದ್ರೆ ಫುಲ್ ಖುಷಿ ಆಗ್ಬಿಡ್ತಾಳಲ್ಲ? ಯಾವ ಡಾಕ್ಟ್ರು? ಸೀನಿಯರು, ಜೂನಿಯರು? ಇನ್ಯಾರು? ರಾಧಿಕಾ. ಪ್ರದೀಪ, ದೊಡ್ಡ ಮಗಳು ಈ ಮನೆಯಲ್ಲಿ ಇರೋವರೆಗೂ ಚಿಕ್ಕ ಮಗಳು ಖುಷಿನ ಹುಡುಕ್ತಾ ಇರಬೇಕು. ವೇಟ್ ಮಾಡು, ಹೊಸ ಡ್ರಾಮಾ ಶುರು ಆಗುತ್ತೀಗ. ಮಾವ, ಟಿಕೆಟ್ ತಗೊಳ್ಳೋದೇನು ಬೇಡ ಅನ್ಸುತ್ತಲ್ಲ? ಫ್ರೀ ಶೋ 100%. ಅಮ್ಮ, ಅಪ್ಪ, ಅಪ್ಪ ಕನ್ನಮ್ಮ, ಹೆಂಗಿದ್ಯಾ ಪುಟ್ಟ? ಅಮ್ಮ, ನಾನು ಆರಾಮಿದ್ದೀನಿ. ನೀವು ಹೇಗಿದ್ದೀರಾ? ಏಯ್, ನಿನ್ನೆ ಮೊನ್ನೆವರೆಗೂ ನಮ್ಮ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಂತ ಪುಟ್ಟ ಕಂದಮ್ಮ ನೀನು. ಇವತ್ತು ನಿನ್ ಕೈಗೆ ಒಂದು ಪುಟ್ಟ ಮಗು ಬರುತ್ತಲ್ಲಮ್ಮ. ಏಯ್, ನನಗೆ ಇವತ್ತು ಎಷ್ಟು ಸಂತೋಷ ಆಗಿದೆ ಗೊತ್ತಾ? ಅಲ್ಲ, ಕಷ್ಟ ಕೊಡೋ ದೇವರು ಆ ಕಷ್ಟನ ನಿಭಾಯಿಸಿ
ನಮ್ಮ ಮನಸ್ಸಿಗೆ ಸಂತೋಷ, ಸುಖ, ನೆಮ್ಮದಿ ಇದೆಲ್ಲ ಕೊಟ್ಟಾಗ ಆಗತ್ತಲ್ಲ ಅವತ್ತು ಆನಂದ. ಅದನ್ನ ಹೇಳ್ಕೊಳಕ್ಕೆ ಪದಗಳೇ ಇಲ್ಲಮ್ಮ. ಸಂತೋಷವಾಗಿರೋ ಹೊತ್ತಲ್ಲಿ ಕಣ್ಣಲ್ಲಿ ಯಾಕೆ ನೀರ್ ಹಾಕೋತೀರಾ? ನಿಂಗೆ ಗೊತ್ತಲ್ಲ ದೇವ್ಕಿ, ಈ ನಮ್ಗೂ ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ, ನೆಮ್ಮದಿಯಾಗಿರ್ಲಿ ಅಂತ ನಾವು ಎಷ್ಟು ಪರಿತಪಿಸಿದ್ದೀವಿ. ಆ ಭಗವಂತನಿಗೆ ನಾವು ಎಷ್ಟು ಹರಕೆ ಹೊತ್ತಿದ್ದೀವಿ. ಇವತ್ತು ಈ ನನ್ನ ಕೂಸು ಸಂತೋಷವಾಗಿದ್ದಾಳೆ ಅನ್ನೋ ಸಂತೋಷದಲ್ಲಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಷ್ಟೇ. ಕುಕ್ಕಲ್ಲ. ನೋಡಿಪ್ಪ, ನೀವು ಖುಷಿಗಳ್ತಿರೋ ಅಥವಾ ದುಃಖ ಕಳ್ತಿರೋ ನನಗದೆಲ್ಲ ಗೊತ್ತಿಲ್ಲ. ಆದ್ರೆ ನಿಮ್ ಕಣ್ಣಲ್ಲಿ ಒಂದ್ ಹನಿ ನೀರ್ ಬಂದ್ರು ನಾನು ತಡ್ಕೊಳಕ್ಕಾಗಲ್ಲಪ್ಪ. ಅಯ್ಯೋ ಕಂದ, ಬಾಯ್ಲಿ ಬಾಯ್ಲಿ. ಕಂದ, ಅಪ್ಪ ಅಮ್ಮನಿಗೆ ತುಂಬಾ ಸಂತೋಷ ಆಗೋದು ಯಾವಾಗ ಗೊತ್ತಾ? ತಮ್ಮ ಮಗಳು ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾದಾಗ. ಅಳಿಯ ತಂದೆ ಆಗ್ತಿದ್ದಾನೆ ಅನ್ನುವಾಗ ಖುಷಿ ಆಗಲ್ವಾತೆ? ದೀರ್ಘಾಯುಷ್ಮಾನ್ ಭವ. ಹೇಗಿದ್ಯಪ್ಪ? ಚೆನ್ನಾಗಿದೆ ಮತ್ತೆ. ನಿನ್ ತಂದೆ ಆಗ್ತಿರೋದ್ ಕೇಳಿ ತುಂಬಾ ಸಂತೋಷ ಆಯ್ತು. ಯಾವಾಗ ಬಂದ್ರಿ ಮಾವ? ಈಗಷ್ಟೇ ಬಂದ್ವಿ ಅಳಿ ಅಂದ್ರೆ. ಏನ್ ಹೇಳ್ತಾರೆ ರಾಧಿಕಾ ಮೇಡಮ್? ಮಗಳು, ಅಮ್ಮ, ಅಪ್ಪ ಸೇರ್ಕೊಂಡೇನೋ ಜೋರಾಗಿ ಮಾತಾಡ್ತಾ ಇರೋ ಹಾಗಿತ್ತು. ಏನಿಲ್ಲ, ಹೆರಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ರೀ. ಹೆರಿಗೆಗ ಇಷ್ಟ ಬೇಗನಾ? ಮಾವ ಇಲ್ಲ ಬಿಡಪ್ಪ, ನಿನ್ ಮುದ್ದಿನ ಹೆಂಡತಿನ ಇಷ್ಟು ಬೇಗ ಕರ್ಕೊಂಡು ಹೋಗಲ್ಲ. ರಾಧಿಕನ್ನ ನೋಡೋಕೆ ಬಂದ ಸಂತೋಷನ ಯಾವಾಗ ತನ್ನ ತಂದೆ ತಾಯಿಯಿಂದ ವಿಶಾಖ ಕಿತ್ಕೊಂಡೋಳು ಗೊತ್ತಿಲ್ಲ ಅಜ್ಜಿ. ಹೌದು ಕಣೋ. ನೋಡು, ಯಾವುದೇ ಕಾರಣಕ್ಕೂ ವಿಶಾಖ ಹತ್ರ ಮಾತಾಡಬೇಡಿ ಅಂತ ಶಾಸ್ತ್ರಿಗಳಿಗೆ ಹೇಳಬೇಕು. ಪಾಪ ಅವರು ಮಗಳು ತಾಯಿ ಆಗ್ತಾಳೆ ಅನ್ನೋ ಸಂತೋಷದಲ್ಲಿದ್ದಾರೆ. ವಿಶಾಖ ಆ ಸಂತೋಷನ ಯಾವಾಗ ಹಾಳು ಮಾಡ್ತಾಳೋ ಏನೋ. ಅವರಾದ್ರೂ ಎಲ್ಲಿ ನೆಮ್ಮದಿಯಾಗಿರ್ತಾರೆ ಅಜ್ಜಿ? ರಾಧಿಕಾ ತಾಯಿ ಆಗ್ತಿದ್ದಾಳೆ ಅನ್ನೋ ಸಂತೋಷನ ಯಾವಾಗ ಈ ವಿಶಾಖ ಕಿತ್ಕೋತಾಳೋ ಅನ್ನೋ ನೋವು ಅವ್ರಿಗೆ ಖಂಡಿತ ಇದ್ದೇ ಇರುತ್ತೆ. ಹಾಳಾದವಳು ಇವತ್ತೇನ್ ಮಾಡ್ತಾಳೋ ನಾಳೆ ಏನ್ ಮಾಡ್ತಾಳೋ ಅನ್ನೋ ಭಯದಲ್ಲೇ ಬದುಕೋ ಹಾಗೆ ಮಾಡಿದಾಳೆ. ಈ ಸಂತೋಷದ ಸಮಯದಲ್ಲಿ ಅವಳೊಂದು ಕಪ್ಪು ಚುಕ್ಕೆ ಕಣೋ. ಆ ಕಪ್ಪು ಚುಕ್ಕೆನ ಅಳಸಾಕೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಬೇಡ ಶಾಸ್ತ್ರಿಗಳೇ, ಯಾವುದೇ ಕಾರಣಕ್ಕೂ ಈ ವಿಷಯನ ಅವಳ ಹತ್ರ ಮಾತಾಡಕ್ ಹೋಗ್ಬೇಡಿ. ಅವಳು ನಿಮ್ಮ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಾಳೆ. ಮಾತಾಡ್ಲಿ ಬಿಡಿ ತಾಯಿ. ನಮ್ಮ ರಾಧಿಕಾಗೋಸ್ಕರ, ಈ ಮನೆಗೋಸ್ಕರ ನಾವು ಯಾವುದೇ ಅವಮಾನನೂ ತಡ್ಕೊಳ್ತೀವಿ. ಆ ಶಕ್ತಿ ನಮಗಿದೆ. ಬಾದೆ.
ವಿಶಾಖ, ವಿಶಾಖ, ಅದು ಒಂದು ನಿಮಿಷ. ನೀವು ಮಾತಾಡೋದನ್ನೆಲ್ಲ ಅವತ್ತೇ ಮಾತಾಡಾಗಿದೆ. ನಿಮ್ಮ ಪ್ರಶ್ನೆಗೂ ನಾನು ಅವತ್ತೇ ಉತ್ತರ ಕೊಟ್ಟಿದ್ದೀನಿ. ಈಗ ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಸೊ ಇಂಥ ಸಮಯದಲ್ಲಿ ರಾಧಿಕಾಳ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ತುಂಬಾ ಮುಖ್ಯ. ಹೋಗಿ ಅವಳು ಸೇವೆ ಮಾಡಿ. ನೋಡು, ನಿನ್ನ ಜೀವನದಲ್ಲಿ ತಂದೆ ತಾಯಿಯಾಗಿ ನಾವು ನಿನಗೆ ದೊಡ್ಡ ಅಪರಾಧ ಮಾಡಿದ್ದೀವಿ, ದ್ರೋಹ ಮಾಡಿದ್ದೀವಿ ಅಂತ ನೀನು ತಿಳ್ಕೊಂಡಿದ್ಯಾ? ನಿನಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ಮನೆಗೆ ಬಾ. ಮನೆಗ? ಯಾವ ಮನೆಗೆ? ನೋಡು, ತಿಳಿದೋ ತಿಳಿದ ಅಥವಾ ನಾನು ತಪ್ಪು ನಿರ್ಧಾರ ತಗೊಳ್ಳೋದೇ ಇಲ್ಲ ಅನ್ನೋ ಅಹಂಕಾರದಿಂದ ಇದ್ಯಾವುದೂ ಅಲ್ಲ. ನಾಳೆ ನಿನ್ನ ಜೀವನದಲ್ಲಿ ಯಾವುದೇ ಆಗಬಾರ್ದು, ನಿನ್ನ ಜೀವನ ಹಾಳಾಗಬಾರ್ದು ಅನ್ನೋ ಮಮಕಾರದಿಂದಾನೋ ನಾನು ಕೆಲವು ನಿರ್ಧಾರಗಳನ್ನ ತಗೊಂಡಿರೋದು ನಿಜ. ಆದ್ರಿಂದ ನಿನ್ನ ಮನಸ್ಸಿಗೆ ಯಾವುದೇ ನೋವಾಗಿದ್ರೂ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಈ ರೀತಿ ನಾನು ಯಾವತ್ತೂ ಯಾರ ಮುಂದೆನೂ ಹೀಗೆ ನಿಂತೋನಲ್ಲ. ಆದ್ರೆ ಇವತ್ ನಿಂತಿದ್ದೀವಿ. ಯಾರಿಗೋಸ್ಕರ? ಆ ನಿಮ್ಮ ಸಾಕು ಮಗಳಿಗೋಸ್ಕರ. ಅಲ್ವಾ? ವಾಹ್, ಸ್ವಂತ ಮಗಳ ಜೀವನನ ನರಕ ಮಾಡಿ ಆ ಬೀದಿಲ್ ಬಿದ್ದವಳ ಬದುಕನ್ನ ಬಂಗಾರ ಮಾಡೋದಕ್ಕೆ ಹೊರಟಿದ್ದೀರಾ. ಗ್ರೇಟ್, ರಿಯಲಿ ಗ್ರೇಟ್. ಇಲ್ಲಿಂದ ನಾನು ಹೊರಗೆ ಬಂದ್ರೆ ಮತ್ತೆ ನಾನು ಎಲ್ಲಿಗೆ ಹೋಗ್ಲಿ? ನೀವಂತೂ ನನಗೆ ತರ್ಸನೆ ಬಿಟ್ಟಾಯ್ತಲ್ಲ.